ನಮಸ್ಕಾರ. ಇಲ್ಲೊಂದು ಬಹು ನಿರೀಕ್ಷಿತ ಸುದ್ದಿ ಇದೆ, ವಿಶೇಷವಾಗಿ ನಮ್ಮ ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ. 2026-27ನೇ ಸಾಲಿನ ಬಡ್ತಿ ಪ್ರಕ್ರಿಯೆಯ ಅಧಿಕೃತ ಆದೇಶ ಹೊರಬಿದ್ದಿದೆ. ಹಾಗಾದ್ರೆ ಈ ಆದೇಶದಲ್ಲಿರೋ ಪ್ರಮುಖ ಅಂಶಗಳೇನು? ಇದು ಶಿಕ್ಷಕರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ನೋಡಿ, ಇದೇ ಆ ಅಧಿಕೃತ ಸರ್ಕಾರಿ ಸುತ್ತೋಲೆ. ದಿನಾಂಕ ಮಾರ್ಚ್ 18, 2026. ನಾವಿವತ್ತು ಚರ್ಚೆ ಮಾಡೋ ಎಲ್ಲಾ ಮಾಹಿತಿ ಇದರಲ್ಲೇ ಇದೆ. ಸೊ ಪ್ರತಿಯೊಂದು ಪಾಯಿಂಟು ಕೂಡ ನೇರವಾಗಿ ಈ ಆದೇಶದಿಂದಲೇ ಬಂದಿರೋದು. ಸರಿ, ಈ ಆದೇಶವನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ಹೊಸ ಆದೇಶದ ಪರಿಚಯದಿಂದ ಶುರು ಮಾಡೋಣ. ಆಮೇಲೆ ಬಡ್ತಿ ಪ್ರಕ್ರಿಯೆಯ ಪ್ರಮುಖ ಅಂಶಗಳು, ಅದರಲ್ಲಿರೋ ವಿಶೇಷ ನಿಯಮಗಳು ಮತ್ತೆ ಅಧಿಕಾರಿಗಳ ಜವಾಬ್ದಾರಿಗಳ ಬಗ್ಗೆ ನೋಡೋಣ. ಕೊನೆಗೆ ಶಿಕ್ಷಕರು ಗಮನಿಸಬೇಕಾದ ಪ್ರಮುಖ ವಿಷಯಗಳನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಹೊಸ ಬಡ್ತಿ ಆದೇಶದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ನಿಂಗೆ ಗೊತ್ತಿರೋ ಹಾಗೆ 2024-25ರ ಪ್ರಕ್ರಿಯೆ ಈಗಾಗ್ಲೇ ಮುಗಿಲಿದೆ. ಈಗ ಎಲ್ಲರ ಗಮನ ನೆಕ್ಸ್ಟ್ ಸೈಕಲ್ ಮೇಲೆ ಇದೆ. ಈ ಟೈಮ್ಲೈನ್ ನೋಡಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2024-25ನೇ ಸಾಲಿನ ಪ್ರಮೋಷನ್ ಸೈಕಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಮಾರ್ಚ್ 18, 2026ಕ್ಕೆ ಹೊಸ ಆರ್ಡರ್ ಬಂದಿದೆ. ಆದ್ರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಡೇಟ್ ಇದೆ. ಅದು ಜನವರಿ 1, 2026. ಯಾಕೆ ಗೊತ್ತಾ? ಯಾಕಂದ್ರೆ ಸೀನಿಯಾರಿಟಿ ಮತ್ತು ಎಲಿಜಿಬಿಲಿಟಿ ಅಂದ್ರೆ ಜ್ಯೇಷ್ಠತೆ ಮತ್ತೆ ಅರ್ಹತೆಯನ್ನ ನಿರ್ಧರಿಸೋಕೆ ಇದೇ ಡೇಟ್ ಅನ್ನ ಫೈನಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸರಿ, ಹಾಗಾದ್ರೆ ಈ ಪ್ರಾಸೆಸ್ ನಡೆಯೋದು ಹೇಗೆ? ಇದರ ಪ್ರಮುಖ ಅಂಶಗಳೇನು? ಎಲ್ಲದಕ್ಕೂ ಬೇಸಿಕ್ ಆಗಿರೋದು ಸೀನಿಯಾರಿಟಿ ಲಿಸ್ಟ್. ಅದನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ಮೊದಲು ನೋಡೋಣ. ನೋಡಿ, ಮೊದಲನೇ ಹಂತದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ ಅಂದ್ರೆ ಬ್ಲಾಕ್ ಲೆವೆಲ್ನಲ್ಲಿ ಒಂದು ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಆಮೇಲೆ ಲಿಸ್ಟ್ನಲ್ಲಿರೋ ಪ್ರತಿಯೊಬ್ಬ ಟೀಚರ್ನ ಸರ್ವಿಸ್ ರೆಕಾರ್ಡ್ಗಳನ್ನ ತುಂಬಾ ಡೀಟೇಲ್ ಆಗಿ ವೆರಿಫೈ ಮಾಡ್ಲಾಗತ್ತೆ. ಯಾರಾದ್ರೂ ಅನರ್ಹರಿದ್ರೆ ಅವರನ್ನ ಲಿಸ್ಟ್ನಿಂದ ತೆಗೆದುಹಾಕ್ತಾರೆ. ಕೊನೆಗೆ ಫೈನಲ್ ಲಿಸ್ಟ್ ರೆಡಿ ಮಾಡಿ ಅಪ್ರೂವಲ್ಗೆ ಕಳಿಸ್ತಾರೆ. ಸೊ ಪ್ರತಿಯೊಂದು ಸ್ಟೆಪ್ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಸಹಜವಾಗೇ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಈ 2026-27ರ ಲಿಸ್ಟಿಗೆ ಯಾರೆಲ್ಲ ಬರಲ್ಲ, ಅಂದ್ರೆ ಯಾರು ಅನರ್ಹರಾಗ್ತಾರೆ? ಯಾರೆಲ್ಲ ಅನರ್ಹರು ಅಂತ ನೋಡೋದಾದ್ರೆ, ಮೊದಲನೇದಾಗಿ 2024-25ರಲ್ಲಿ ಪ್ರಮೋಷನ್ ಬೇಡ ಅಂತ ನಿರಾಕರಿಸಿದ ಶಿಕ್ಷಕರು, ಆಮೇಲೆ ಪರ್ಮಿಷನ್ ಇಲ್ದೇ ರಜೆಯಲ್ಲಿರುವರು ಅಥವಾ ಇಲಾಖಾ ವಿಚಾರಣೆ ಎದುರಿಸ್ತಾ ಇರೋರು. ಇಷ್ಟೇ ಅಲ್ಲ, ಸಸ್ಪೆಂಡ್ ಆಗಿರುವ ಶಿಕ್ಷಕರು ಕೂಡ ಈ ಲಿಸ್ಟ್ನಿಂದ ಹೊರಗುಳಿತಾರೆ. ಹಾಗೆಯೇ ಉನ್ನತೀಕರಿಸಿದ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಈ ನಿರ್ದಿಷ್ಟ ಬಡ್ತಿಗೆ ಪರಿಗಣಿಸಲ್ಲ. ಓಕೆ, ಈಗ ಕೆಲವು ಸ್ಪೆಷಲ್ ರೂಲ್ಸ್ ಬಗ್ಗೆ ನೋಡೋಣ. ಪ್ರಾಸೆಸ್ ಪಾರದರ್ಶಕವಾಗಿ ಮತ್ತೆ ನ್ಯಾಯಯುತವಾಗಿ ನಡೆಯೋಕೆ ಈ ನಿಯಮಗಳು ತುಂಬಾನೇ ಮುಖ್ಯ. ಈ ಆದೇಶದಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ 4% ರಿಸರ್ವೇಷನ್ ಇರೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಮೀಸಲಾತಿ ನೀತಿಗಳಿಗೆ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತೆ. ಆದ್ರೆ ಈ ರಿಸರ್ವೇಷನ್ ಸೌಲಭ್ಯ ಪಡಿಬೇಕು ಅಂದ್ರೆ ಸಂಬಂಧಪಟ್ಟ ಮೆಡಿಕಲ್ ಅಥಾರಿಟಿಯಿಂದ ಕೊಟ್ಟಿರೋ ಶಾಶ್ವತ ಅಂಗವೈಕಲ್ಯ ಪ್ರಮಾಣಪತ್ರ ಅಂದ್ರೆ ಪರ್ಮನೆಂಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇರ್ಲೇಬೇಕು. ಇದು ಕಡ್ಡಾಯ. ಈ ನಂಬರ್ ನೋಡಿ, 100. ಏನಿದು 100? ಇದು 100 ಪಾಯಿಂಟ್ ರೋಸ್ಟರ್ ಸಿಸ್ಟಮ್. ಅಂದ್ರೆ ಬೇರೆ ಬೇರೆ ಕ್ಯಾಟಗರಿಯವರಿಗೆ ಮೀಸಲಾತಿಯನ್ನ ಸರಿಯಾದ ಕ್ರಮದಲ್ಲಿ ಸರದಿಯ ಪ್ರಕಾರ ಅಪ್ಲೈ ಮಾಡಿದಾರಾ ಅಂತ ಖಚಿತಪಡಿಸಿಕೊಳ್ಳೋಕೆ ಸರ್ಕಾರ ಬಳಸೋ ಒಂದು ಫ್ರೇಮ್ವರ್ಕ್ ಇದು. ಪ್ರಮೋಷನ್ ಪ್ರೋಸೆಸ್ನಲ್ಲಿ ಎಲ್ಲಾ ರಿಸರ್ವೇಷನ್ ರೂಲ್ಸ್ ಪಾಲನೆಯಾಗೋಕೆ ಇದೇ ಆಧಾರ. ಇಲ್ಲೊಂದು ತುಂಬಾನೇ ಪ್ರಮುಖವಾದ ನಿರ್ದೇಶನ ಇದೆ. ಒಬ್ಬ ಕಿರಿಯ ಶಿಕ್ಷಕರಿಗೆ ಬಡ್ತಿ ನೀಡ್ತಿದ್ರೆ ಅವರಿಗಿಂತ ಸೀನಿಯರ್ ಆಗಿರೋರನ್ನ ಯಾಕೆ ಕಡೆಗಣಿಸಲಾಗಿದೆ ಅನ್ನೋದನ್ನ ಪರಿಶೀಲಿಸಿ ಅದಕ್ಕೆ ಸರಿಯಾದ ಕಾರಣ ಕೊಡ್ಬೇಕು. ಅಂದ್ರೆ ಇಲ್ಲಿ ಸೀನಿಯಾರಿಟಿಗೆ ಬೆಲೆ ಇದೆ, ಹಿರಿಯ ಶಿಕ್ಷಕರ ಸ್ಥಾನಕ್ಕೆ ರಕ್ಷಣೆ ಇದೆ ಅನ್ನೋ ಭರವಸೆ ಇದರಿಂದ ಸಿಗುತ್ತೆ. ಸರಿ, ಇದನ್ನೆಲ್ಲ ಮಾಡೋರ್ಯಾರು? ಈಗ ಅಧಿಕಾರಿಗಳ ಜವಾಬ್ದಾರಿ ಏನು ಅಂತ ನೋಡೋಣ. ಈ ಇಡೀ ಪ್ರಕ್ರಿಯೆ ಸ್ಮೂದಾಗಿ ನಡೆಯೋಕೆ ಪ್ರತಿಯೊಬ್ಬ ಅಧಿಕಾರಿಯ ಪಾತ್ರವನ್ನು ಸ್ಪಷ್ಟವಾಗಿ ಡಿಫೈನ್ ಮಾಡಿದ್ದಾರೆ. ಈ ಪ್ರಾಸೆಸ್ನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಜವಾಬ್ದಾರಿ ಇದೆ. ನೋಡಿ, ಜಿಲ್ಲಾ ಮಟ್ಟದಲ್ಲಿ ಪಾರದರ್ಶಕತೆ ನೋಡ್ಕೊಳ್ಳೋದು ಡಿಡಿಪಿಐ ಅವರ ಕೆಲಸ. ಬ್ಲಾಕ್ ಮಟ್ಟದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನ ರೆಡಿ ಮಾಡಿ ವೆರಿಫೈ ಮಾಡೋದು ಬಿಇಒ ಅವರ ಜವಾಬ್ದಾರಿ. ಇನ್ನು ಹೆಡ್ ಟೀಚರ್ಸ್ ಮತ್ತೆ ಕ್ಲರ್ಕ್ಗಳು ಎಲ್ಲರ ಸರ್ವಿಸ್ ರೆಕಾರ್ಡ್ಸ್ಗಳನ್ನ ಆಕ್ಯುರೇಟ್ ಆಗಿ ಮೇಂಟೈನ್ ಮಾಡಬೇಕು. ಆದೇಶದಲ್ಲಿ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೂಡ ಇದೆ. ಏನಾದ್ರೂ ತಪ್ಪುಗಳಾದ್ರೆ ಅಥವಾ ಬೇಕಂತಲೇ ಲೇಟ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಸೊ ಇದು ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕೇಳದ ಮೇಲೆ
ಶಿಕ್ಷಕರು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದ ಅಂಶಗಳು ಯಾವುವು? ಬನ್ನಿ ಅದನ್ನೊಮ್ಮೆ ನೋಡೋಣ. ಶಿಕ್ಷಕರಿಗಾಗಿ ಇಲ್ಲೊಂದು ಸಿಂಪಲ್ ಚೆಕ್ ಲಿಸ್ಟ್ ಇದೆ. ಮೊದಲನೇದಾಗಿ ಜಾನ್ವರಿ 1, 2026ರ ಕಟ್ ಆಫ್ ಡೇಟ್ ಪ್ರಕಾರ ಅರ್ಹತೆಯನ್ನ ಚೆಕ್ ಮಾಡ್ಕೊಳ್ಳಿ. ಎರಡನೇದು, ಸೇವಾ ದಾಖಲೆಗಳು ಎಲ್ಲ ಕರೆಕ್ಟ್ ಆಗಿದ್ಯಾ, ಅಪ್ಡೇಟ್ ಆಗಿದ್ಯಾ ಅಂತ ಮುಖ್ಯ ಶಿಕ್ಷಕರ ಜೊತೆ ಖಚಿತಪಡಿಸ್ಕೊಳ್ಳಿ. ಮೂರನೇದು, ಯಾರೆಲ್ಲ ಅನರ್ಹರು ಅನ್ನೋ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೊನೆಯದಾಗಿ, ಈ 100 ಪಾಯಿಂಟ್ ರೋಸ್ಟರ್ ಮತ್ತು ಮೀಸಲಾತಿ ನಿಯಮಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇಷ್ಟೆಲ್ಲ ವಿವರವಾದ ಹೊಸ ಗೈಡ್ಲೈನ್ಸ್ ಬಂದಿರೋದ್ರಿಂದ ಶಿಕ್ಷಕರ ಬಡ್ತಿ ಪ್ರಕ್ರಿಯೆ ಇನ್ನು ಮುಂದೆ ಹೆಚ್ಚು ಪಾರದರ್ಶಕವಾಗಿ, ದಕ್ಷವಾಗಿ ನಡೆಯುತ್ತಾ? ಕಾದು ನೋಡ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ಸರಳ ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವೀಕ್ಷಿಸಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. Ma